ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ರೋಚಕ ಘಟ್ಟದತ್ತ ತಲುಪ್ತಾ ಇದೆ. ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ್ರೂ ತನಗೊದಗಿದ ಪರಿಸ್ಥಿತಿಯನ್ನ ಎದುರಿಸುತ್ತಾ ಕೆಚ್ಚು ಮಹತ್ವಾಕಾಂಕ್ಷಿಗಳ ಹಾದಿ ತುಳಿದು ಭಾಗ್ಯಳ ಪಯಣ ವೀಕ್ಷಕರ ಮನಸ್ಸನ್ನ ಇನ್ನಿಲ್ಲದಂತೆ ತಟ್ಟಿದೆ. ಎದುರಾದ ಸವಾಲುಗಳನ್ನೆಲ್ಲ ನಿಭಾಯಿಸುತ್ತಾ ಎಲ್ಲ ನಿರೀಕ್ಷೆಗಳು ಹುಸಿಯಾಗುವಂತೆ ಬೆಳೆಯುತ್ತಿರುವ ಭಾಗ್ಯಳ ಕತೆ ನಾಡಿನ ಹೆಣ್ಣು ಮಕ್ಕಳಿಗೆ ಹೊಸ ಹುರುಪು ತುಂಬುತ್ತಿದೆ. ಸದ್ಯ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಳ ಹೊಸ ಅಧ್ಯಾಯ ಶುರುವಾಗಿದೆ. ತಾಂಡವ್ಗೆ ಡಿವೋರ್ಸ್ ಕೊಟ್ಟು ತಾನು ಅನುಭವಿಸಿದ ಕಷ್ಟವನ್ನು ರಿಟರ್ನ್ ಕೊಡಲು ಭಾಗ್ಯ ಮುಂದಾಗಿದ್ದಾಳೆ. ಹಿಂದಿನ ಸಂಚಿಕೆಯಲ್ಲಿ ಶ್ರೇಷ್ಠ ಜೊತೆ ತಾಂಡವ್ ಮದುವೆಯಾಗಲು ತಯಾರಾಗಿದ್ದ. ಇನ್ನೇನು ತಾಳಿ ಕಟ್ಟಬೇಕು ಎಂಬರಷ್ಟರಲ್ಲಿ ಅಲ್ಲಿಗೆ ಭಾಗ್ಯ ಪೊಲೀಸರ ಜೊತೆ ಬರುತ್ತಾಳೆ. ಡಿವೋರ್ಸ್ ಕೊಟ್ಟು ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ ಅಂತ ಹೇಳಿದ ಮೇಲೂ ಇಲ್ಲಿ ಯಾಕೆ ಬಂದು ಒಕ್ಕರಿಸಿದೆಯಾ ಎಂದು ತಾಂಡವ್ ಭಾಗ್ಯ ಬಳಿ ಕೇಳುತ್ತಾನೆ. ಇದಕ್ಕೆ ನಗುತ್ತಾ ಉತ್ತರ ಕೊಟ್ಟ ಭಾಗ್ಯ, ಕೋರ್ಟ್ ನಮ್ಮಿಬ್ಬರನ್ನ ಸಪರೇಟ್ ಮಾಡುವವರೆಗೂ ನಾನು ನೀನು ಗಂಡ ಹೆಂಡ್ತೀನಿ. ಒಬ್ಬ ಹೆಂಡತಿ ಇರುವಾಗಲೇ ಇನ್ನೊಬ್ಬಳನ್ನ ಮದುವೆ ಆಗೋದು ಕಾನೂನಿನ ಪ್ರಕಾರ ತಪ್ಪು ಎಂದು ಹೇಳಿ ತಾಂಡವ್ ಶ್ರೇಷ್ಠಳ ಮದುವೆಗೆ ಬ್ರೇಕ್ ಹಾಕಿದ್ದಾಳೆ. 18 ವರ್ಷ ನಿಮ್ಮ ಜೊತೆ ಸಂಸಾರ ಮಾಡಿ ನೀವು ಕೊಟ್ಟ ತೊಂದರೆಯೆಲ್ಲ ಸಹಿಸಿಕೊಂಡು ನನಗೂ ಸಾಕಾಗಿದೆ. ಈಗ ಎಲ್ಲವನ್ನು ವಾಪಸ್ ಕೊಡುವ ಟೈಮ್ ಬಂದಿದೆ. ನೀವು ಶ್ರೇಷ್ಠಳನ್ನ ಮದುವೆ ಆಗೋ ಕನಸು ಯಾವತ್ತೂ ನಡಿಬಾರದು ಎಂದು ತಾಂಡವ್ ಮುಂದೆ ಭಾಗ್ಯ ಅಬ್ಬರಿಸಿದ್ದಾಳೆ. ಆಗ ತಾಂಡವ್ ಕೋಪದಿಂದ ಭಾಗ್ಯ ಮೇಲೆ ಹಲ್ಲೆ ಮಾಡ್ತಾನೆ. ನನ್ನ ಶ್ರೇಷ್ಠ ಮದುವೆಯನ್ನ ಯಾರು ತಡೆಯುತ್ತಾರೋ ನೋಡ್ತೇನೆ ಎಂದು ಅರಚುತ್ತಾನೆ. ಅಷ್ಟರಲ್ಲೇ ಇನ್ಸ್ಪೆಕ್ಟರ್ ಅಲ್ಲಿಗೆ ಬರುತ್ತಾರೆ. ನಾನು ನಿಮ್ಮ ಮದುವೆ ತಡೆಯುತ್ತೇನೆ, ಹೆಂಡತಿ ಮೇಲೆ ಕೈ ಮಾಡಲು ನಿನಗೆ ಎಷ್ಟು ಧೈರ್ಯವಿರಬೇಕು? ಭಾಗ್ಯ ಎರಡನೇ ಮದುವೆ ಆಗುತ್ತಿರುವುದಲ್ಲದೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂದು ಕಂಪ್ಲೇಂಟ್ ಕೊಡು, ಇವನನ್ನು ನಾನು ವಿಚಾರಿಸಿಕೊಳ್ಳುತ್ತಾನೆ ಎಂದು ಇನ್ಸ್ಪೆಕ್ಟರ್ ಹೇಳುತ್ತಾರೆ. ಪೊಲೀಸರು ತಾಂಡವ್ನನ್ನ ಹಿಡಿದು ಹೊರಗೆ ಕರೆದೊಯ್ಯಲು ಪ್ರಯತ್ನಿಸುತ್ತಾರೆ. ಆಗ ತಾಂಡವ್ಗೆ ಮರ್ಯಾದೆ ಪ್ರಶ್ನೆ ಎದುರಾಗುತ್ತದೆ. ಒಂದು ವೇಳೆ ನಾನು ಜೈಲಿಗೆ ಹೋದ್ರೆ ನನ್ನ ಕೆಲಸ ಹೋಗುತ್ತದೆ, ಮಾನ ಮರ್ಯಾದೆ ಹೋಗುತ್ತದೆ, ಹೇಗಾದ್ರೂ ಮಾಡಿ ತಪ್ಪಿಸಿಕೊಳ್ಳಬೇಕು ಎಂದು ಭಾಗ್ಯ, ದಯವಿಟ್ಟು ಕಂಪ್ಲೇಂಟ್ ವಾಪಸ್ ತೆಗೆದುಕೋ. ನಿಮ್ಮ ಅಮ್ಮ ಅರೆಸ್ಟ್ ಆದಾಗ ನೀನು ಕೇಳಿದ ಕೂಡಲೇ ನಾನು ಒಪ್ಪಿಕೊಂಡೆ. ಈಗ ದೂರು ವಾಪಸ್ ತಗೋ ಎಂದು ಕಾಡಿ ಬೇಡುತ್ತಾನೆ. ತಾಂಡವ್ ಬೇಡುವುದನ್ನು ಕಂಡು ಕೋಪಗೊಂಡ ಶ್ರೇಷ್ಠ, ಹೇ ತಾಂಡವ್, ನಿನ್ಗೆ ನಾಚಿಕೆ ಆಗಲ್ವಾ? ಹೋಗಿ ಹೋಗಿ ಅವಳತ್ರ ಬೇಡ್ತಾ ಇದೆಯಲ್ವಾ ಎನ್ನುತ್ತಾಳೆ. ಆಗ ತಾಂಡವ್, ನನಗೆ ಜೈಲಿಗೆ ಹೋಗೋಕೆ ಇಷ್ಟ ಇಲ್ಲ, ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿನಗೆ ಜೈಲಿಗೆ ಹೋಗ್ಲಿಕ್ಕೆ ಇಷ್ಟ ಇದ್ರೆ ಹೋಗು ಎನ್ನುತ್ತಾನೆ. ಆಗ ಪೂಜೆ ಮಧ್ಯ ಪ್ರವೇಶಿಸಿ, ನೀವು ಅಕ್ಕ ಮನವಿ ಮಾಡಿದ ಕೂಡಲೇ ಕಂಪ್ಲೇಂಟ್ ವಾಪಸ್ ಪಡೆದ್ರ? ಅದೇನೋ ಕಂಡೀಷನ್ ಮಾಡಿದಂತೆ ಇತ್ತು ಎಂದು ಕೇಳುತ್ತಾಳೆ. ಅಷ್ಟರಲ್ಲೇ ಭಾಗ್ಯ ತಾಂಡವ್ ಎದುರುಗಿದ್ದ ಸೋಫಾ ಮೇಲೆ ಬಂದು ಕಾಲಿನ ಮೇಲೆ ಕಾಲು ಹಾಕಿ ಗತ್ತಿನಿಂದ ಕೂರ್ತಾಳೆ. ನಾನು ದೂರು ವಾಪಸ್ ಪಡೆಯುತ್ತೇನೆ, ಆದ್ರೆ ಕೆಲವು ಕಂಡೀಷನ್ಗಳಿವೆ, ಅದಕ್ಕೆ ಒಪ್ಪಿದರೆ ಮಾತ್ರ ನೀವು ಹೇಳಿದಂತೆ ಕೇಳುತ್ತೇನೆ ಎನ್ನುತ್ತಾಳೆ. ಭಾಗ್ಯಳ ಮೊದಲ ಷರತ್ತು ಎಲ್ಲರೂ ಒಟ್ಟಿಗೆ ಇಲ್ಲೇ ನಮಗಿಂದು ಕಟ್ಟಿರೋ ಮನೆಯಲ್ಲೇ ಇರಬೇಕು. ಎರಡನೇದು, ಶ್ರೇಷ್ಠಳನ್ನ ನಿಮ್ಮ ಕೈಯಾರೆ ಈ ಮನೆಯಿಂದ ಹೊರಗಡೆ ಹಾಕಬೇಕು ಎಂದು ತಾಂಡವ್ಗೆ ಹೇಳಿದ್ದಾಳೆ. ಈ ಮೂಲಕ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸದ್ಯ ತಾಂಡವ್ ಈ ಷರತ್ತಿಗೆ ಒಪ್ಪುತ್ತಾನ ಎಂಬುದು ಕುತೂಹಲ ಮೂಡಿಸಿದೆ.